ಸಾವಿನ ನಂಟು ಬಿಡಿಸಲಾಗದ ಕಗ್ಗಂಟು. ಹುಟ್ಟು ಅನ್ನೋದು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ಆತ್ಮ ಚಿರಾಯು. ದೇಹದಿಂದ ದೇಹಕ್ಕೆ, ಜನ್ಮದಿಂದ ಜನ್ಮಕ್ಕೆ ನಾನಾ ಅವತಾರಗಳ ಜೊತೆ ಸಂಚರಿಸುವ ಆತ್ಮ ಎಂದೆಂದೂ ಅಮರ. ಆ ಆತ್ಮದ ಅವತಾರಗಳ ಅನಾವರಣವೇ ಈ ನಮ್ಮ ಜನ್ಮಾಂತರ. ಸಾವಿಗೂ ಪ್ರತಿ ನೋವಿಗೂ ಒಂದೊಂದು ಕಾರಣ ಇದ್ದೇ ಇರುತ್ತೆ. ಆ ಕಾರಣ ಗತಜನ್ಮಗಳ ಜೊತೆ ಬೆಸೆದುಕೊಂಡಿರುತ್ತೆ. ಅದನ್ನು ಎಳೆ ಎಳೆಯಾಗಿ ಬಿಡಿಸಿ ಸಮಸ್ಯೆಗೆ ಪರಿಹಾರ ಹುಡುಕೋ ಯತ್ನವೇ ಈ ನಮ್ಮ ಜನ್ಮಾಂತರ. ಬನ್ನಿ, ನಿನ್ನೆ ನೀವು ನೋಡಿದ ರಜನಿಯವರ ಹಿಂದಿನ ಜನ್ಮದ ಕಥೆಯ ಮುಂದಿನ ಭಾಗವನ್ನು ಇವತ್ತು ನಾವು ನಿಮಗೆ ತೋರಿಸ್ತೀವಿ. ಮುಖದ ಮೇಲಿನ ಕಲೆ, ತಲೆನೋವು, ಹೊಟ್ಟೆ ನೋವು, ಗಂಡಸರ ಮೇಲಿನ ವಿಪರೀತ ಸಿಟ್ಟು, ವಿದ್ಯಾಭ್ಯಾಸದ ತೊಂದರೆ, ಹೀಗೆ ನಾನಾ ಸಮಸ್ಯೆಗಳಿಂದ ಬಳಲುತ್ತಿರೋ ರಜನಿಯ 2ನೇ ಅಧ್ಯಾಯ ತೆರೆದುಕೊಳ್ಳೋದೆ ಈಕೆಯ ದೇಹದಲ್ಲಿ ಅಡಗಿರುವ ಪ್ರೇತಾತ್ಮವೊಂದರ ಅನಾವರಣದ ಮೂಲಕ. ಎಲ್ಲವನ್ನು ಬಲ್ಲಂತಹ ಮನಸ್ಸಿನ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಯಾವುದಾದರೂ ಪ್ರೇತಾತ್ಮ ಇದೆಯಾ ಅಂತ ನೋಡು. ಎಸ್. ಯಾವ ರೀತಿ ಕಾಣಿಸ್ತಾ ಇದೆ? ಶೀಸ್ ಅ ಫಾರಿನರ್. ಬ್ಲ್ಯಾಕ್ ಗೌನ್ ಹಾಕೊಂಡಿದ್ದಾಳೆ ಅವಳು. ಗುರುಗಳು ನಿನ್ನ ಹತ್ರ ಮಾತಾಡಬೇಕು ಅಂತಿದ್ದಾರೆ. ಮಾತಾಡು ಅಂತ ಹೇಳಿ ಅದೇನು ಹೇಳುತ್ತೆ ಹೇಳು. ಮಾತಾಡೋದಂತೆ ಅವಳು. ನಿನಗೆ ಸಹಾಯ ಬೇಕೋ ಬೇಡವೋ? ಭಯ ಪಡೋ ಅವಶ್ಯಕತೆ ಇಲ್ಲ, ಹೇಳು. Speak to me through Rajani. Yes, I need help. ರಜನಿಯ ದೇಹದಲ್ಲಿ ಒಂದು ಪ್ರೇತಾತ್ಮ ಸೇರಿಕೊಂಡಿದೆ. ಅದು ವಿದೇಶಿ ಹೆಣ್ಣಿನ ಪ್ರೇತಾತ್ಮ. ಆ ಪ್ರೇತಾತ್ಮದ ಜೊತೆ ಮಾತು ಆರಂಭಿಸಿದ ಬಾಲಕೃಷ್ಣ ಗುರೂಜಿಗಳು ಅದರ ಮೋಕ್ಷಕ್ಕೆ ಮತ್ತು ರಜನಿಯ ದೇಹದಿಂದ ಮುಕ್ತಿಗೊಳಿಸುವ ಯತ್ನಕ್ಕೆ ಮುಂದಾಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ನೀನು ರಜನಿನ ಸೇರಿದ್ಯಾ? ಯು ಆರ್ ಎ ಮೈಂಡ್. ಹಾಗಾಗಿ ನನ್ನ ಭಾಷೆ, ನನ್ನ ಭಾವನೆಯ ಮುಖಾಂತರ ನಿಂಗೆ ಅರ್ಥ ಆಗತ್ತೆ. ಆ್ಯಂಡ್ ನೀನು ರಜನಿ ಮುಖಾಂತರ ಹಾಯಾಗಿ ಮಾತಾಡು. ಯಾವ ಕಾರಣಕ್ಕೆ ಸೇರಿದ್ಯಾ? ನಥಿಂಗ್ ರಿಲೇಟೆಡ್ ಟು ಪಾಸ್ಟ್ ಲೈಫ್. ಈ ಜನ್ಮಕ್ಕೆ ಥ್ರೂ ಬ್ಲ್ಯಾಕ್ ಮ್ಯಾಜಿಕ್. ಈ ಜನ್ಮದ ರಜನಿಯನ್ನು ನೀನು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಸೇರಿದ್ಯಾ? ಹೌದು. ಆಲ್ರೈಟ್, ಓಕೆ. ನೀನು ರಜನಿ ದೇಹವನ್ನು ಸೇರಿರೋದ್ರಿಂದ ರಜನಿಗೆ ಯಾವ ಯಾವ ರೀತಿಯ ಸಮಸ್ಯೆಗಳು ಕಾಡ್ತಾ ಇದೆ? ಅವಳು ಬುಕ್ಸ್ ಸರಿಯಾಗಿ ಓದಲ್ಲ. 2 ಸೆಂಟೆನ್ಸ್ ಓದ್ತಾಳೆ, ನಿದ್ದೆ ಮಾಡಿಬಿಡ್ತಾಳೆ 3-4 hours. ಅದಕ್ಕೆ ನೀನು ಕಾರಣನಾ? Yes, no freshness of mind for her. All right. And once again when she wakes up, she thinks she can study. But she cannot study after that. Once again she sleeps off. Oh. ಅಂದರೆ 2 ಲೈನ್ ಓದುವಾಗಲೂ ನೀನು ಮಲಗಿಸ್ಬಿಡ್ತೀಯ ಅವಳನ್ನ? Yes, because that's my work to do. That's your? My job. ಏನದು? He's told me to do it, right? Oh, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಆ ಥರ ಮಾಡಕ್ಕೆ ಹೇಳಿದಾರಾ? Yes. ಓಕೆ. ಇನ್ನೇನು ತೊಂದರೆ ಇದೆ ಅವಳಿಗೆ? From February she started going for motion. Whatever she eats, she goes immediately. ಅಂದರೆ ಅವಳು ಊಟ ಮಾಡಿದ ತಕ್ಷಣ ಅವಳು ಟಾಯ್ಲೆಟ್ಗೆ ಹೋಗಬೇಕು. Yes. ಅದು ನೀನು ಮಾಡಿಸ್ತಿರೋದಾ? Yes. ಹಾಂ. ಆ ನೋವು ಹಾಗಾದ್ರೆ ಹೊಟ್ಟೆ ನೋವು ನಿಂದೇನಾ? ಊಟ ಮಾಡಿದ ತಕ್ಷಣ ಹೊಟ್ಟೆ ನೋವು ಬಂದಮೇಲೆ ಟಾಯ್ಲೆಟ್ ಹಾಕಬೇಕು. ಇಮಿಡಿಯೇಟ್ ಆಗಿ. ಓಕೆ. ಮಂತ್ರವಾದಿಯ ಮೂಲಕ ರಜನಿಯ ದೇಹ ಸೇರಿರುವ ಆ ವಿದೇಶಿ ಹೆಣ್ಣಿನ ಪ್ರೇತಾತ್ಮ ರಜನಿಯ ಹಲವಾರು ಸಮಸ್ಯೆಗೆ ಕಾರಣವಾಗಿದೆ. ಆಕೆ ಓದಲು ಕುಳಿತರೆ ತಕ್ಷಣ ನಿದ್ದೆಗೆ ಜಾರಿಸೋ ಪ್ರೇತಾತ್ಮ ಊಟ ಮಾಡಿದ ತಕ್ಷಣ ಹೊಟ್ಟೆ ನೋವು ತರಿಸುತ್ತದೆ. ಅಷ್ಟೇ ಅಲ್ಲ,
ರಜನಿ ಮನೆಯಲ್ಲಿ ಯಾರೊಂದಿಗೂ ಸಂತೋಷದಿಂದ ಇರಲು ಆ ಪ್ರೇತಾತ್ಮ ಬಿಡುವುದಿಲ್ಲ. ಮತ್ತಿನ್ನೇ ಸಮಸ್ಯೆ ನಿನ್ನಿಂದ ಒಳಗಾಗ್ತಾ ಇದೆ ನೋಡು. ಲೇಸಿನೆಸ್. ಇವತ್ತು ಮಾಡೋ ಕೆಲಸ ನಾಳೆ ಮಾಡೋಣ. ವೈ ಟು ಡೂ ದಟ್ ವರ್ಕ್? ನೀನು ತೊಳ್ಳಿಸ್ತಾ ಇದೆಯಾ ಕೆಲಸ ಮಾಡೋದು, ಸೋಂಬೇರಿತನ ಕೊಟ್ಟು. ಹೌದು. ಆಮೇಲೆ ಸ್ವಲ್ಪ ಸ್ವಲ್ಪ ಕೋಪ ಕೊಡ್ತೀನಿ ಒಂದೊಂದ್ಸಲ ಅವಳಿಗೆ. ಸ್ವಲ್ಪ ಸ್ವಲ್ಪ ಕೋಪ ತರಿಸ್ತೀಯಾ? ಅವಳ ತಾಯಿ ನೋಡಿದ್ರೆ ಅವ್ರಿಗೆ ಹಿಡಿಸಲ್ಲ, ನನಗೂ ಹಿಡಿಸಲ್ಲ. ಅವ್ರ ತಾಯಿ ನೋಡಿದ್ರೆ. ಅವ್ರ ತಾಯಿ ನೋಡಿದ್ರೆ ನಿಂಗೆ ಹಿಡಿಸಲ್ವಾ? ಇಲ್ಲ. ಅದಕ್ಕೆ ಅವಳಿಗೂ ಹಿಡಿಸಂಗೆ ಮಾಡ್ತೀಯಾ? ಹೌದು. ಓಹ್, ಟ್ರಾವೆಲ್ ದ ಬ್ರದರ್ ಆಲ್ಸೋ, ಸೊ ತಾಯಿ ಜೊತೆ ಅಣ್ಣನ ಜೊತೆ ಜಗಳ. ಫೈಟ್ ನೆಸೆಸರಿ, ಓಹೋ. ದೇ ಶುಡ್ ನಾಟ್ ಲೈಕ್ ರಜನಿ. ಯಾರು ಇಷ್ಟಪಡಬಾರ್ದು ರಜನಿನ? ನೋ, ಐ ಶುಡಂಟ್. ರಜನಿಯ ಸುಖ, ಶಾಂತಿ, ನೆಮ್ಮದಿಯನ್ನೇ ಹಾಳು ಮಾಡುತ್ತಿರುವ ಆ ಹೆಣ್ಣು ಪ್ರೇತಾತ್ಮ ಅವಳಿಗೆ ಕೊಡಬಾರದ ಕಾಟ ಕೊಡುತ್ತದೆ. ಎಲ್ಲವೂ ಆ ಮಂತ್ರವಾದಿಯ ಅಪ್ಪಣೆಯಂತೆ ನಡೆಯುತ್ತಿದೆ. ರಜನಿ ಯಾವ ಕಾರಣಕ್ಕೂ ಯಾವ ವಿಷಯದಲ್ಲೂ ಯಶಸ್ಸು ಸಾಧಿಸಬಾರದು ಅನ್ನೋ ಲೆಕ್ಕಾಚಾರ ಆ ಮಂತ್ರವಾದಿಯದ್ದು. ಅವನ ಆದೇಶದಂತೆ ಆ ವಿದೇಶಿ ಹೆಣ್ಣಿನ ಪ್ರೇತಾತ್ಮ ರಜನಿಗೆ ಕಾಟ ಕೊಡುತ್ತಿದೆ. ಅವಳು ಓದಿಗೆ ಯಾವ ರೀತಿ ನೀನು ಅಡ್ಡ ಬರ್ತಾ ಇದೆಯಾ? ಬಿಕಾಸ್ ಶಿ ಈಸ್ ಡೂಯಿಂಗ್ ಎ ವೆರಿ ರೆಸ್ಪಾನ್ಸಿಬಲ್ ಎಕ್ಸಾಮಿನೇಷನ್ ಶಿ ಈಸ್ ಸಪೋಸ್ ಟು ಟೇಕ್. ICW ತಗೋಬೇಕಲ್ಲ. Big exam, no? ICW. He knows. That's why he sent me, She should not write. Scribbling handwriting. Handwriting itself is pathetic. Ayo. She writes also, examiner should not correct and give her marks. Oh, I see. She writes neatly itself. Why is it neat? But there it goes scribbling. I see. And I have not let her to write this time, ಈ ಸಲ ಎಕ್ಸಾಮ್ಗೆ ಕಳಿಸ್ಲಿಲ್ವಾ ನೀನು? No. ಏನು ಮಾಡಿದೆ? I made her to sleep 3-4 hours, She should not study ಅಂತ. ಓದೋ ಟೈಮ್ನಲ್ಲಿ ಮಲಗಿಸ್ಬಿಟ್ಯಾ ಚೆನ್ನಾಗಿ? ಸೋ ಸ್ಯಾಡ್ ಅಲ್ವಾ? He told me to do it, no? ಯಾರು ಬ್ಲ್ಯಾಕ್ ಮ್ಯಾಜಿಷಿಯನ್? So I didn't want to do that. What to do? I have to trouble her. That's your job there. Right. ಪಾಪ, ಹೋಗ್ಲಿ ಬಿಡು. ಇನ್ನೇನಾದ್ರು ತೊಂದರೆ ಆಗ್ತಾ ಇದೆಯಾ ರಜನಿಗೆ? She gets hand pain for writing 2 words, 3 words. She can't write more than 3 words. ಎಕ್ಸಾಮ್ನಲ್ಲ ಅಥವಾ even otherwise? Otherwise also, because he's told not only for study, she should not write only, ಅಂದ್ರೆ ಜೀವನದಲ್ಲಿ ಎಲ್ಲಾದ್ರಲ್ಲೂ she should go down. Right. Failure. She should not succeed. She shouldn't succeed. Oh. She succeed, it's trouble for them because they want to see the family very badly. Bad condition. Day by day, the family should go very bad. I see. I see. ಅವಳು ಹೋದ್ರೆ ಕೆಲಸ ಹೋಗ್ತಾಳೆ. She learn much more. Everybody will be happy, no? ಅದಕ್ಕೆ ಒಟ್ಟಲ್ಲಿ ಎಲ್ಲ ಫ್ಯಾಮಿಲಿನೇ ಸಫರ್ ಆಗಬೇಕು. ಹೌದು, ಮತ್ತೆ ರಜನಿಯ ಬದುಕನ್ನೇ ಹಾಳು ಮಾಡಲು ನಿಂತಿರುವ ವಿದೇಶಿ ಹೆಣ್ಣಿನ ಪ್ರೇತಾತ್ಮ ಒಬ್ಬ ಮಂತ್ರವಾದಿಯ ಕೈಗೆ ಸಿಕ್ಕಿ ತಾನು ನರಳುತ್ತಿದೆ. ರಜನಿಗೆ ಕೇವಲ ಅದೊಂದೇ ಪ್ರೇತಾತ್ಮದ ಕಾಟವಲ್ಲ, ಈಕೆಯ ದೇಹದಲ್ಲಿ ಮತ್ತೂ ಒಂದು ಪ್ರೇತಾತ್ಮ ಸೇರಿಕೊಂಡಿದೆ. ಆ ಪ್ರೇತಾತ್ಮ ಕೂಡ ಮಂತ್ರವಾದಿಯೊಬ್ಬನ ಆದೇಶದಂತೆ ರಜನಿಗೆ ಕಾಟ ನೀಡುತ್ತಿದೆ. ರಜನಿ ದೇಹದಲ್ಲಿನ ಮತ್ತೊಂದು ಪ್ರೇತಾತ್ಮದ ಕಥೆ ಏನು? ಆ ಪ್ರೇತಾತ್ಮದಿಂದ ರಜನಿ ಅನುಭವಿಸ್ತಿರೋ ಸಮಸ್ಯೆ ಏನು? ಆ ಕುತೂಹಲಕಾರಿ ಕಥೆಯನ್ನು ನೋಡೋಣ ಆಫ್ಟರ್ ಎ ಶಾರ್ಟ್. ರಜನಿ ದೇಹದಲ್ಲಿ ಸೇರಿರೋ 2 ಪ್ರೇತಾತ್ಮಗಳು ರಜನಿಯನ್ನ ಇನ್ನಿಲ್ದಂತೆ ಕಾಡ್ತಿವೆ. ಬನ್ನಿ, 2ನೇ ಪ್ರೇತಾತ್ಮದ ಕತೆ ಏನು ಅಂತ ನೋಡೋಣ. ಇನ್ನು ಯಾರಿದ್ದಾರೆ ನಿನ್ನ ಜೊತೆ ಅವಳು ತೊಂದರೆ ಕೊಡಕ್ಕೆ ಅಂತ? There's another lady. ರಜನಿ ಏನೇನೋ ಪೂಜೆಗಳು ಮಾಡಿಸಿದಾಳೆ, ಎಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ನಿನ್ನ
ನಿನಗೇನು ತೊಂದರೆ ಆಗಲಿಲ್ವಾ? No, very little heart pain, that's it. ಹಾರ್ಟ್ ಪೇನ್ ಆಗ್ತಿತ್ತಾ? Little bit, that's it, nothing. I'm not scared, you know, of the salt. Nothing affects me. ಹ್ಞೂ. ನಿನಗೆ ಹಾರ್ಟ್ ಪೇನ್ ಆದಾಗ ರಜನಿಗೂ ಏನಾದರೂ ನೋವು ಆಗ್ತಿತ್ತಾ? ಅವಳಿಗೂ ಆಗತ್ತೆ ನೋವು, ಮತ್ತೆ ನಾನಿದ್ದೀನಲ್ವಾ. ನಿನಗೇನೇನಾಗುತ್ತೋ ಅವಳಿಗೂ ಆಗಲೇಬೇಕಲ್ವಾ? ಹೌದು, ಮತ್ತೆ ಕರೆಕ್ಟು. ಬಟ್ ರಜನಿಗೆ ದೊಡ್ಡ ದೊಡ್ಡ ಪೂಜೆಗಳಾದರೆ ತಲೆ ತಿರುಗು ವಾಂತಿ ಎಲ್ಲ ಆಗ್ಬಿಡುತ್ತಲ್ಲ, ಅದು ಯಾರು ಮಾಡ್ತಾರ ಹಂಗಾದ್ರೆ? ನಾನಲ್ಲ. ಇನ್ಯಾರು? There's that lady, she's not coming, no. She doesn't want to talk to you. ಇನ್ನೊಂದಿದೆಯಲ್ಲ. She doesn't want to talk to you, you know. ಯಾಕೆ? ಯಾಕಂತೆ? ಹಿಡ್ಸಲ್ಲ ಅಂತೆ ನೋಡಿದ್ರೆ. ನಾನು ನೋಡಿದ್ರೆ ಹಿಡ್ಸಲ್ಲ ಅಂತ? You're not good, it seems. I don't know. I am not good, is it? Yeah. Oh, I see. ಈಗ ಸ್ವಲ್ಪ ಹೊತ್ತು ಬಿಟ್ಟು ನಿನ್ನ ಹತ್ರ ನಾನು ಆಮೇಲೆ ಮಾತಾಡ್ಲಾ? Why? To help you. You are not happy. Talk to me now itself, no? ಹಾಗಲ್ಲ, I'll just talk to the other lady also. See what are all the problems Rajani is facing because of her. And ಇಬ್ಬರಿಗೂ ಒಳ್ಳೇದು ಮಾಡ್ತೀನಿ. Okay. Okay, thank you. ಮತ್ತೆ ನಾನು ನಿನ್ನ ಹತ್ರ ಮಾತಾಡ್ತೀನಿ. All right? All right. Good. ಹೀಗೆ ವಿದೇಶಿ ಪ್ರೇತಾತ್ಮದ ವಿಶ್ವಾಸ ಗಳಿಸಿದ ಗುರೂಜಿಗಳು ನಂತರ ರಜನಿ ದೇಹದೊಳಗಿರೋ ಮತ್ತೊಂದು ಪ್ರೇತಾತ್ಮವನ್ನ ಮಾತಿಗೆಳೆಯಲು ಪ್ರಯತ್ನಿಸುತ್ತಾರೆ. ಗುರೂಜಿಗಳೊಂದಿಗೆ ಮಾತನಾಡಲು ಇಷ್ಟಪಡದ ಆ ಹೆಣ್ಣು ಪ್ರೇತಾತ್ಮವನ್ನ ಮನವೊಲಿಸುವಲ್ಲಿ ಗುರೂಜಿಗಳು ಯಶಸ್ವಿಯಾಗುತ್ತಾರೆ. ಯಾವಾಗಿಂದ ಇದೆಯಾ ಅಥವಾ ಯಾವಾಗಿಂದ ಸೇರಿಸಿದ್ದಾರೆ? ಹೇಳು ಹೇಳು. ಗುಡ್. ಹೇಳು. ಯಾವಾಗಿಂದ ನಿನ್ನನ್ನು ಬಂಧಿಸಿ ಒಳಗಿಟ್ಟಿದ್ದಾರೆ? 15 years back. Oh, so sad. Papa. 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 ಯಾತಕ್ಕೆ ಕಳ್ತಾ ಇದೆಯಾ? Why are you crying? ಹೇಳು, ಯಾತಕ್ಕೋಸ್ಕರ ಅಳ್ತಾ ಇದೆಯಾ? ಹೇಳು. ಸಿಕ್ಕಾಕ್ಬಿಟ್ಟಿದ್ದೀನಿ ಅಲ್ವಾ ಇವಾಗ. ಸಿಕ್ಕಾಕೊಂಡ್ಬಿಟ್ಟಿದ್ಯಾ? ಪಾಪ ಅಲ್ಲ. ಐ ಪಿಟಿ ಯು. ನನಗೆ ಒಳ್ಳೇದು ಮಾಡ್ಕೊಡ್ತೀನಿ. ಏನು ಮಾಡು ಅಂತ ಹೇಳಿ ಕಳಿಸಿದಾರೆ ಬ್ಲ್ಯಾಕ್ ಮ್ಯಾಜಿಕ್ ಅವರು. ಅವಳಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಕೊಡು ಅಂತ. ಇರ್ರೆಗ್ಯುಲರ್ ಪೀರಿಯಡ್ಸ್? ಎಸ್. ಆಮೇಲೆ ಪೀರಿಯಡ್ಸ್ ಇವಾಗ ಸ್ಟಮಕ್ ಯಾಕೋ ಜಾಸ್ತಿ ಕೊಡಬೇಕು ಅವಳಿಗೆ. ಆಮೇಲೆ she doesn't know now. Now she's not getting urine infection. But usually, I very often give her urine infection. ನೀನು ಕೊಡ್ತಾ ಇರೋದು ಯೂರಿನರಿ ಇನ್ಫೆಕ್ಷನ್ನಾ? Yes. ಆಮೇಲೆ when she goes to temple, you know, ನಾನೇನು ಮಾಡ್ತೀನಿ ಗೊತ್ತಾ, ನನಗಾಗಲ್ಲ. ಮಂತ್ರಗಳು ಎಲ್ಲ ಏನೇನೋ ಹೇಳ್ತಾರಲ್ವಾ, ಸಾಧಾರಣ ಇದ್ರೆ ಪರವಾಗಿಲ್ಲ. ಓಕೆ. ದೊಡ್ಡದು ಏನೇನೋ ಹೇಳ್ತಾರೆ. ಪೂಜೆ ಮಧ್ಯದಲ್ಲಿನೇ ಹೊರಗಡೆ ತಗೊಂಡು ಬಂದೆ ಅವಳು. ಹೊರಗೆ ಕರ್ಕೊಂಡ್ಬಂದ್ಬಿಡ್ತೀಯಾ? ಕರ್ಕೊಂಡು ಬಂದ್ಬಿಟ್ಟು ವಾಮಿಟಿಂಗ್ ಮಾಡಿಸ್ತೀನಿ. ಓ, ತಲೆ ತಿರುಗು ಮತ್ತು ವಾಮಿಟಿಂಗ್ಸ್ ಆಗೋದು ನಿನ್ನ ಕಾರಣದಿಂದಾನೇನಾ? ಹೌದು. ಆ ಜೀವನದಲ್ಲಿ ಉದ್ಧಾರ ಆಗಬಾರ್ದು ಅವಳು. ಉದ್ಧಾರ ಆಗಬಾರ್ದು. ಆಮೇಲೆ PUC ಎಕ್ಸಾಮ್ ಮಾಡಿದ್ಲು. ಅಲ್ಲಿನೂ ಬೇರೆ ವಾಮಿಟಿಂಗ್. ಅಲ್ಲಿನೂ ಎಲ್ಲಿ ಪಾಸ್ ಮಾಡಿದ್ರು ಗೊತ್ತಿಲ್ಲ ಅವಳಿಗೆ. ಐ ಸಿ. ಇನ್ ಸ್ಪೈಟ್ ಆಫ್ ದ ವಾಮಿಟಿಂಗ್ಸ್ ಅವಳು ಪಾಸ್ ಮಾಡಿಬಿಡ್ತಾಳ? ಹೌದು. ಏನೋ ದೊಡ್ಡ ಮಾರ್ಕ್ಸ್. ಅವ್ನು ಹೇಳಿದ ಕಡಿಮೆ ಮಾರ್ಕ್ಸ್ ಬರಬೇಕು, ಅಂದರೆ ಫೇಲ್ ಆಗಬೇಕು ಅಂತಾರೆ ಇವಳು. ನೋಡಿದ್ರೆ 75 ತಗೊಳ್ತಾಳೆ. ಬೇರೆ ಕೆಲಸ ಅಲ್ವಾ ಇವಳಿಗೆ. ಅವನು ನನಗೆ ಸತಾಯಿಸ್ ಅಂತ ಹೇಳ್ತಾನೆ. ಅವನು ಇವಳಿಗೋಸ್ಕರ ನಾನು ಅಲ್ಲಿ ಹೋಗಬೇಕು, ಅಲ್ಲಿಂದ ಇನ್ನಿಬ್ಬ ತಿರ್ಗಾ ಬರಬೇಕು. ನನ್ಗೆ ಕಷ್ಟ ಕೊಡ್ತಾರಲ್ವಾ. ಹಂಗಾರೆ ಈಗ ದೊಡ್ಡ ಪರೀಕ್ಷೆ ಪಾಸ್ ಮಾಡೋಕ್ಕಾಗ್ದಂಗೂ ನೀನು ಮಾಡ್ತಾ ಇದೆಯಾ? ಅವಳು ಜಾಸ್ತಿ ಟಾಯ್ಲೆಟ್ಗೆ ಹೋಗಿ ಮಾಡಿಬಿಟ್ಟೆ ಅವಳಿಗೆ. ಎಕ್ಸಾಮ್ ಟೈಮ್ನಲ್ಲಿ ಅಕೌಂಟ್ಸ್ ಎಕ್ಸಾಮ್ ಬರಬೇಕಂತ ಹೋದ್ಲು. ಅದೇನು ಬರೆದು ಗೊತ್ತಿಲ್ಲ. ತಲೆ ಡೆಸ್ಕ್ ಮೇಲೆ ಇತ್ತು, ಕೈ ಮಾತ್ರ ಅದು ಹೆಂಗೆ ಅವಳದು ಓಡಿಸ್ತಾ ಇದ್ದು ಗೊತ್ತಾಗ್ತಾ ಇರಲಿಲ್ಲ. ಅದರಲ್ಲಿ 85 ತಗೊಂಡಿದ್ದಾಳೆ ಅವಳು. ಕೋಪ ಬರಲ್ಲ ನನಗೆ. ನಿಜ ಪಾಪ. ಹೌದು, ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ ನೀನು. 85 ತಗೊಂಡ್ಬಿಟ್ರೆ ಅವಳು. ಕರೆಕ್ಟ್. ಅವಳು ಫೇಲ್ ಆಗಬೇಕು ನೋಡಿದ್ರೆ ಅಲ್ಲಿನೂ ಅವಳು
ವೆರಿ ಸ್ಯಾಡ್ ಅಲ್ಲ ಪಾಪ. ಅವಳು ಸ್ಯಾಡ, ನಾನು ಸ್ಯಾಡು. ಯಾಕಂದ್ರೆ ನನಗೇನಲ್ವಾ ಹೇಳೋದು, ಇದು ಮಾಡು ಅದು ಮಾಡು ಅಂತ. ಕರೆಕ್ಟ್, ನಿನಗೆ ಬೈಯೋದಲ್ವಾ ಬ್ಲ್ಯಾಕ್ ಮ್ಯಾಜಿಷಿಯನ್. ಮತ್ತೆ ಕೇಳಿಸ್ಕೊಂಡ್ರೆ ಎಷ್ಟು ಕಾಟ ಕೊಡ್ತಾನೆ ಗೊತ್ತಾ ನಿಮಗೆ? ಹೌದಾ? ಏನು ಕೊಡ್ತಾನೆ? ಏನೇನು ಹೇಳ್ತಾನೆ, ಮಂತ್ರ ಫಟ್ ಅಂತ ಅನ್ನಿಸ್ತೀನಿ ನನ್ನ ಮೈ ಮೇಲೆ. ಓ, ನೋವುತ್ತೆ ಪಾಪ ಅಲ್ಲ. ಮಂತ್ರ ಹೇಳಿ ಏನೋ ಪಟ್ಟಂತನಾ? ಇವಳು ಮಾರ್ಕ್ಸ್ ತಗೊಳ್ತಾಳೆ, ನಾನು ತಿರ್ಗಾ ಬರ್ಬೇಕು ಇವಳ ಹತ್ರ. ಹೀಗೆ ಮಂತ್ರವಾದಿಯ ಕಪಿಮುಷ್ಟಿಗೆ ಸಿಕ್ಕಿ ರಜನಿಗೆ ಕೊಡಬಾರದ ಹಿಂಸೆ ನೀಡುತ್ತಿರುವ ಪ್ರೇತಾತ್ಮದ ಹಿಂದೆಯೂ ಒಂದು ದುರಂತ ಕಥೆ ಇದೆ. ತಾನು ಸತ್ತ ಬಗ್ಗೆ ಮತ್ತು ಮಂತ್ರವಾದಿಯ ಕೈಗೆ ಸಿಕ್ಕ ಬಗೆಯನ್ನು ಆ ಪ್ರೇತಾತ್ಮ ಬಿಚ್ಚಿಟ್ಟಿದೆ. ಜೊತೆಗೆ ವಿದೇಶಿ ಪ್ರೇತಾತ್ಮ ಕೂಡ ತನ್ನ ಸಾವಿನ ಕಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಆ ಎರಡೂ ಪ್ರೇತಾತ್ಮಗಳ ಸಾವಿನ ಕತೆ ಮತ್ತಷ್ಟು ರೋಚಕವಾಗಿದೆ. ರಜನಿ ದೇಹದೊಳಗಿರೋ ಆ ಹೆಣ್ಣು ಪ್ರೇತಾತ್ಮಗಳ ಕಥೆ ಏನು, ಅವರ ಸಾವಿಗೆ ಕಾರಣ ಏನು ಅನ್ನೋದನ್ನ ನೋಡೋಣ ಮತ್ತೊಂದು ಸಣ್ಣ ರೈಟ್ ಬ್ರೇಕ್ನ ನಂತರ. ರಜನಿಯ ವೈರಿಗಳ ಮೂಲಕ ಆಕೆಯ ದೇಹ ಸೇರಿರೋ ಆ ಪ್ರೇತಾತ್ಮಗಳ ಸಾವಿನ ಕಥೆ ಇಲ್ಲಿದೆ, ನೀವೇ ನೋಡಿ. ಈಗ ನಿನ್ನ ಜೊತೆ ನಿನ್ನ ಫ್ರೆಂಡ್ ಇನ್ನೊಂದು ಫಾರಿನ್ ಲೇಡಿ ಇದೆ, ಹೌದಾ? ಎಸ್. ಇಬ್ರು ಒಟ್ಟಿಗೆ ಚೆನ್ನಾಗಿದ್ದೀರಾ ಅಥವಾ ಕ್ಲಾಶಸ್ ಏನೋ ಇದೆಯಾ? ಕ್ಲಾಶಸ್ ಇದೆ. ವಿ ಡೋಂಟ್ ಲೈಕ್ ಈಚ್ ಅದರ್. ಓಕೆ, ನೀನು ಯಾವ ರೀತಿ ಸತ್ಯ ನೋಡು? ನೇಣು ಹಾಕೊಂಡು ಸತ್ತಿದ್ದೀನಿ. ನೇಣು ಹಾಕೊಂಡು ಸತ್ಯ? ಯಾವ ಕಾರಣಕ್ಕೆ? ಯಾರ ಕಂಡ್ರೆ ಇಷ್ಟ ಇಲ್ಲ ನನಗೆ. ನಾನು ನೋಡಿದ್ರೆ ಅವ್ರಿಗೂ ಇಷ್ಟ ಇಲ್ಲ. ಅವ್ರಿಗೆ ಅಂದರೆ ಬೇರೆ ಜನಕ್ಕೆ ಅಲ್ಲ. ಹಾಗಾಗಿ ನೇಣು ಹಾಕೊಂಡು ಸತ್ತೋದ್ಯಾ? ನೀನು ಸತ್ತು ಎಷ್ಟು ಕಾಲ ಆದಮೇಲೆ ನಿನ್ನನ್ನು ಬ್ಲ್ಯಾಕ್ ಮ್ಯಾಜಿಕ್ ಅವನು ಹಿಡ್ಕೊಂಡ? ನಾನು ಸತ್ತು ಆಲ್ಮೋಸ್ಟ್ 150 ಇಯರ್ಸ್ ಅಂತ ಜಾಸ್ತಿ ಆಗಿಬಿಟ್ಟಿದೆ. 150 ಇಯರ್ಸ್ ಆದಮೇಲೆ ನಿನ್ನನ್ನು ಬ್ಲ್ಯಾಕ್ ಮ್ಯಾಜಿಕ್ ಅವ್ರು ಹಿಡ್ಕೊಂಡ್ರಾ? ಅಲ್ಲಿ ತನಕ ಏನು ಮಾಡ್ತಿದ್ದೆ? ಅಳ್ತಾ ಇದೆ ಜಾಸ್ತಿ. ಸೂಸೈಡ್ ಮಾಡ್ಕೊಂಡಲ್ವಾ, ನನಗೆ ಎಲ್ಲಿ ಹೋಗೋಕ್ಕಾಗಲಿಲ್ಲ ಅಲ್ವಾ. ಸುಮಾರು 150 ವರ್ಷಗಳ ಹಿಂದೆ ಆತ್ಮಹತ್ಯೆಗೆ ಶರಣಾಗಿ ಸಾವು ಕಂಡ ಹೆಣ್ಣು ಪ್ರೇತಾತ್ಮ ಅದು. ಅಂದಿನಿಂದಲೂ ಎಲ್ಲೆಲ್ಲೋ ಅಲೆದು ಕಡೆಗೆ ಮಂತ್ರವಾದಿಯ ಕಪಿಮುಷ್ಟಿಗೆ ಸಿಕ್ಕಿಕೊಂಡ ಆ ಪ್ರೇತಾತ್ಮ ನಂತರ ರಜನಿಯ ದೇಹ ಸೇರಿ ಆಕೆಗೆ ಕೊಡಬಾರದ ಕಾಟ ಕೊಡುತ್ತಿದೆ. ಹಾಗೆ ತಾನೂ ಮೋಕ್ಷ ಕಾಣದೆ ರಜನಿಯನ್ನು ನೆಮ್ಮದಿಯಾಗಿರಲು ಬಿಡದೆ ನರಳುತ್ತಿರೋ ಆ ಪ್ರೇತಾತ್ಮಕ್ಕೆ ಮೋಕ್ಷ ದೊರಕಿಸುವ ಯತ್ನವನ್ನ ಗುರೂಜಿಗಳು ಮಾಡ್ತಾರೆ. ರಜನಿಯ ತಲೆಯಿಂದ ಕಾಲಿನ ತನಕ ನೋಡ್ತಾ ತಗೋ, ಆಮೇಲೆ ಎಸ್ ಅನ್ನು. ಎರಡನೇ ಸಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಫ್ ರಜನಿ ತಗೊಂಡು ಎಸ್ ಅನ್ನು. ಅವಳು ಉದ್ಧಾರ ಆಗದ ಹಾಗೆ ಏನೇನು ಮಾಡ್ತಿದ್ಯೋ ಅದೆಲ್ಲ ತಗೋ, ಆಮೇಲೆ ಎಸ್ ಅನ್ನು. ಎಸ್. ಈಗ ನಾನು ನಿನಗೆ ಸಹಾಯ ಮಾಡಿದ್ದಕ್ಕೆ ನೀನು ನನಗೆ ಥ್ಯಾಂಕ್ ಮಾಡು. ಥ್ಯಾಂಕ್ ಯು ಸೋ ಮಚ್. ಗುಡ್. ಥ್ಯಾಂಕ್ ಯು ಫಾರ್ ರಿವೀಲಿಂಗ್. ಥ್ಯಾಂಕ್ ಯು ಫ್ರಮ್ ಆಲ್ ಸಚ್ ಥಿಂಗ್ಸ್. ಗುಡ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಹೀಗೆ ರಜನಿ ದೇಹದಿಂದ ಆ ಹೆಣ್ಣು ಪ್ರೇತಾತ್ಮವನ್ನ ದೂರ ಮಾಡಿದ ಗುರೂಜಿಗಳು ನಂತರ ಆ ವಿದೇಶಿ ಪ್ರೇತಾತ್ಮಕ್ಕೂ ಮೋಕ್ಷ ಕಲ್ಪಿಸಲು ಮುಂದಾಗ್ತಾರೆ. ನನ್ನ ಕ್ಲೈಂಟ್ ರಜನಿಯನ್ನು ಬಿಟ್ಕೊಟ್ಟಿದ್ದಕ್ಕೆ ನಾನು ನಿನಗೆ ಥ್ಯಾಂಕ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಾನು ನಿನಗೆ ಸಹಾಯ ಮಾಡೋದಕ್ಕೆ ನೀನು ನಂಗೆ ಥ್ಯಾಂಕ್ ಮಾಡು. Thank you so much. I want to express to say how I'm feeling. Please. I'm very much pleased. My full peaceful I am. I feel all around us so peace. Symbol. What I'm wearing, I was wearing that black, right? Black gown that is gone and fully in white, peaceful and so nice it is. Good. ಕಡೆಗೂ ರಜನಿಯ ದೇಹ ಸೇರಿ ಆಕೆಯನ್ನ ಇನ್ನಿಲ್ಲದಂತೆ ಕಾಡುತ್ತಿದ್ದ 2 ಹೆಣ್ಣು ಪ್ರೇತಾತ್ಮಗಳನ್ನ ಗುರೂಜಿಗಳು ದೂರ ಮಾಡಿದ್ದಾರೆ. ಈಗ ನಿಧಾನವಾಗಿ ರಜನಿಯನ್ನ ಸಂಮೋಹಿನಿಯಿಂದ ಹೊರತರುವ ಗುರೂಜಿಗಳು ಆಕೆಯ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾರೆ. ಪಾಸ್ಟ್ ಲೈಫ್ ಪ್ರಾಬ್ಲಮ್ಸ್ ಎಲ್ಲ ಹೇಗೆ ಈ ಜನ್ಮದಲ್ಲಿ ಮ್ಯಾನಿಫೆಸ್ಟ್ ಆಗಿತ್ತು, ಸ್ಪಿರಿಟ್ಸ್ನ ಕಾರಣದಿಂದ ಏನೇನು ಅನುಭವಿಸ್ತಾ ಇದ್ದೆ ಅದೆಲ್ಲ ಅನ್ಸುತ್ತಾ?
ಅನ್ಸುತ್ತೆ. ಆಲ್ರೈಟ್. ಆ ನಂತರ ಮನೋಯಾನ ಮುಗಿಸಿದ 1 ವಾರಕ್ಕೆ ಅದೇ ಮುಖಚರ್ಮದ ಕಪ್ಪು ಕಲೆಯನ್ನು ಪರೀಕ್ಷೆ ಮಾಡಿದಾಗ ಸಾಕಷ್ಟು ಬದಲಾವಣೆ ನಮ್ಮ ತಂಡಕ್ಕೆ ಸಿಕ್ಕಿದೆ. ಇದರ ಬಗ್ಗೆ ಸ್ವತಃ ರಜನಿಯವರು ಏನು ಹೇಳ್ತಾರೆ ನೋಡೋಣ. And if you want, you can see my face. ನನ್ನ ಫೇಸ್ ಮುಖದ ಮೇಲೆ ಜಾಸ್ತಿ ಶೇಡ್, ಪ್ಯಾಚಸ್ಗಳೆಲ್ಲ ಇತ್ತು. ಅದು ಆಮೇಲೆ ಒಂಥರ ಬ್ಲ್ಯಾಕ್ ಮಾಸ್ಟರ್ ಇತ್ತು. ಅದು ನಿಧಾನವಾಗಿ ಫೇಡ್ ಆಗ್ತಾನೆ ಇದೆ. ಆ್ಯಸ್ ಐಮ್ ಡೂಯಿಂಗ್ ದಿಸ್ ಹೀಲಿಂಗ್ ಲೈಕ್ ಥ್ರೂ ರೇಖಿ ಆ್ಯಂಡ್ ಹಿಪ್ನಾಸಿಸ್, ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದರಂತ ಅದು ಫೇಡ್ ಆಗ್ತಾನೆ ಇದೆ ನನ್ನ ಸ್ಕಿನ್ ಕಲರು, ಟು ಗೆಟ್ ಬ್ಯಾಕ್ ಮೈ ಓನ್ ಸ್ಕಿನ್ ಕಲರ್. ಆನ್ ಅ ಸ್ಕೇಲ್ ಬೇಸಿಸ್ ಐ ಕ್ಯಾನ್ ಸೇ 90%, ಬಿಕಾಸ್ ಓನ್ಲಿ 10% ಇಸ್ ಲೆಫ್ಟ್ ಆನ್ ಮೈ ಫೇಸ್. ಮುಂಚೆ ಏನಾಗ್ತಾ ಇತ್ತು, ಐ ಯೂಸ್ ಟು ಗೆಟ್ ಸ್ಟಮಕ್ ಏಕ್ ಆ್ಯಂಡ್ ಇಮಿಡಿಯೇಟ್ಲಿ ಯೂಸ್ ಟು ಗೋ ಫಾರ್ ಮೋಷನ್. ಅದು ಇಮಿಡಿಯೇಟ್ಲಿ ಗಾಟ್ ರಿಲೀವ್ಡ್ ದ ವೆರಿ ಸೇಮ್ ಡೇ. ಅರ್ಲಿ ಐ ನೆವರ್ ಯೂಸ್ ಟು, ಐ ವಾಸ್ ನಾಟ್ ಏಬಲ್ ಟು ರೈಟ್ ಅಟ್ ಲೀಸ್ಟ್ 2 words. ಯಾರೋ ನನ್ನ ಕೈ ಹಿಡ್ಕೊಂತಾಗ ಆ ಥರ ಆಗ್ತಾ ಇತ್ತು. ಆದರೆ ಇವಾಗ ಐ ಕ್ಯಾನ್ ರೈಟ್ ಮೋರ್ ದೆನ್ 2-3 pages ವೆರಿ ನೀಟ್ಲಿ. ಬುಕ್ ಓಪನ್ ಮಾಡಿದ್ರೆ ಯು ಕ್ಯಾನ್ ಸ್ಟಡಿ, ಯು ಕ್ಯಾನ್ ಅಟ್ ಲೀಸ್ಟ್ ಸ್ಲಾಗ್ ಆಲ್ಸೋ ಫಾರ್ ಅ ಲಾಂಗರ್ ಅವರ್ಸ್. ಅದು ಏನಾಗಲ್ಲ, ಇಟ್ ಡಸಂಟ್ ಎಫೆಕ್ಟ್ ಫಾರ್ ಮೀ ನಾವು. ಆಮೇಲೆ ಅಂದರೆ ಐ ಹ್ಯಾಡ್ ಟಾಯ್ಲೆಟ್ ಇನ್ಫೆಕ್ಷನ್ ಆಲ್ಸೋ, ದಟ್ ಈಸ್ ಆಲ್ಸೋ ಬಿನ್ ಕ್ಯೂರ್ಡ್. ಎಲ್ಲಾದರೂ ಹೋಗಿದ್ರೆ ಆ ಪೂಜೆ ಈ ಪೂಜೆ ಮಾಡಿದರೆ ಹೋಗಿಬಿಡುತ್ತೆ, ಆ ಥರ ಮಾಡಿದರೆ ಒಂದು ಮಹಾಪೂಜೆಗಳೆಲ್ಲ ಇರುತ್ತೆ. ಬಟ್ ಐ ಡೋಂಟ್ ಥಿಂಕ್ ಸೊ ಪೀಪಲ್ ವುಡ್ ಹ್ಯಾವ್ ಗಾಟ್ ಕ್ಯೂರ್ಡ್ ಫ್ರಮ್ ಇಟ್. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು, because of hypnosis and Reiki itself, I have been so much cured. And very thankful to Guruji for helping me, for curing it. ಇದು ಈ ವಾರದ ಜನ್ಮಾಂತರ. ಮತ್ತೊಂದು ಕುತೂಹಲಕಾರಿ ಕಥೆಯೊಂದಿಗೆ ಮತ್ತೆ ಮುಂದಿನ ಶನಿವಾರ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್.